ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಹಬ್ಬದ ಮಾರನೇ ದಿನದ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನಾನು ಒಂದು ದಿನವೇ ಇಡ್ತಾಯಿದ್ದಿದ್ದು ಗಣೇಶನ, ಅಂದರೆ ಹಬ್ಬದ ದಿನವೇ ಇಟ್ಟು ಸಾಯಂಕಾಲ ದೇವ್ರನ್ನ ನೀರಿಗೆ ಬಿಡ್ತಾಯಿದ್ವಿ. ಈ ಸಲ ಮಧ್ಯೆ ಸಂಡೇ ಇದೆ ಅಲ್ವಾ, ಸಂಡೇ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇರ್ತೀವಿ. ಯಾವಾಗಲೂ ಅವತ್ತೇ ಸ್ವಲ್ಪ ಹೊತ್ತು ಮಾತ್ರ ಇಟ್ಟು ಬಿಟ್ಬಿಡ್ತಾ ಇದ್ವಲ್ಲ ಅಂಥೇಳಿ ಈ ಸಲ 3 ದಿನ ಇಡೋಣ ಅಂತ 3 ದಿನ ಇಡ್ತಾಯಿದ್ದೀವಿ. ಸೋಮವಾರ ಬಿಡೋಣ ಅಂತ. ಹಬ್ಬದ ದಿನ ಸಾಯಂಕಾಲದ ವ್ಲಾಗಿದು. ವಿಶ್ರುತ ಪೂಜೆ ಮಾಡ್ತಿದ್ದಾಳೆ ಸಾಯಂಕಾಲ. ಇವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಂದುಬಿಟ್ಟಿದೆ. ನಾನೇ ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು ಪೂಜೆ ಮಾಡ್ತಿದ್ದಾಳೆ. ಸಾಯಂಕಾಲ ಕೂಡ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀವಿ. ದೇವರನ್ನ ನಾವು ಈ ರೀತಿ ಮನೆಯಲ್ಲಿ ಕೂರಿಸಿದಾಗ ಬೆಳಗ್ಗೆ ಸಾಯಂಕಾಲ ಕೂಡ ಪೂಜೆ ಮಾಡಬೇಕಾಗುತ್ತಲ್ವ. ಹಾಗಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ ಪೂಜೆನ ಮಾಡ್ತಾಯಿದ್ದೀವಿ. ಯಾವಾಗಲೂ ಕೂಡ ಬೆಳಗ್ಗೆ ಇಡೋ ಅಷ್ಟೊತ್ತಿಗೆ ದೇವರನ್ನು ಕೂರಿಸೋ ಅಷ್ಟೊತ್ತಿಗೆ 11 ಗಂಟೆ 12 ಗಂಟೆ ಹಂಗಾಗಿರೋದು. ಸಾಯಂಕಾಲ ಮತ್ತು 4-5 ಗಂಟೆಗೆಲ್ಲ ಕೂಡ ದೇವ್ರನ್ನ ಬಿಡ್ತಾ ಇದ್ವಲ್ಲ, ಸ್ವಲ್ಪ ಹೊತ್ತೇ ನಾವು ದೇವ್ರನ್ನ ನೋಡೋಕ್ಕಾಗ್ತಾ ಇದ್ದಿತ್ತು. ಸೊ ಹಾಗಾಗಿ ಈ ಸಲ 3 ಡೇಸ್ ಇಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಶನಿವಾರ, ಭಾನುವಾರ, ಸೋಮವಾರ ಮಾರ್ನಿಂಗ್ಗೆ ದೇವ್ರನ್ನ ನೀರಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವಳು ಪೂಜೆ ಮಾಡಿ ನಮಗೆಲ್ಲರಿಗೂ ಕೂಡ ಮಂಗಳಾರತಿ ಕೊಡ್ತಿದ್ದಾಳೆ. ಪೂಜೆ ಮಾಡಿಬಿಟ್ಟು ಡ್ಯಾನ್ಸ್ ಕೂಡ ಮಾಡ್ತಿದ್ದಾಳೆ ದೇವ್ರ ಮುಂದೆ. ಭರತನಾಟ್ಯ ಕಲ್ತಿದ್ಲಲ್ಲ ಅವಳು, ಹಾಗಾಗಿ ಪೂಜೆ ಮಾಡಾದಮೇಲೆ ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ ಮಾಡ್ತಿದ್ದಾಳೆ. ಸರಿ ಮಾಡಮ್ಮ ಅಂತೇಳ್ಬಿಟ್ಟು ನಾನು ಹೇಳಿದೆ. ನೆಕ್ಸ್ಟು ಮಾರನೇ ದಿನ ವ್ಲಾಗ್ನ ನಾನಿವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಮಾರ್ನಿಂಗು ಮತ್ತು ದೇವರಿಗೆ ನೈವೇದ್ಯ ಇಡಬೇಕಲ್ವ ಅಂತೇಳ್ಬಿಟ್ಟು ನೈವೇದ್ಯ ಮಾಡೋದಕ್ಕೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಬಂದಿದ್ದೀನಿ. ಸುತ್ತಲೂ ಕೂಡ ಅಲ್ಲಲ್ಲಿ ಗಣೇಶಗಳು ಇಟ್ಟಿರ್ತಾರಲ್ವ, ಎಲ್ಲ ಕಡೆಯೂ ಜೋರಾಗಿ ಹಾಡುಗಳನ್ನೆಲ್ಲ ಕೂಡ ಹಾಕಿರ್ತಾರೆ. ಹಾಗಾಗಿ ನಾನು ಆಲ್ಮೋಸ್ಟು ಕಾಪಿ ರೈಟಿಂಗ್ ಬಂದುಬಿಡುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವಾಯ್ಸನ್ನು ಆಫ್ ಮಾಡಿ ಸುತ್ತಲೂ ಹಾಡುಗಳಿಟ್ಟೇ ಇರ್ತಾರೆ ಯಾವಾಗಲೂ ಕೂಡ. ಹಾಗಾಗಿ ಕುಂಬಳಕಾಯಿ ಇತ್ತು, ಕುಂಬಳಕಾಯಲ್ಲಿ ಸ್ವೀಟ್ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಕುಂಬಳಕಾಯಿನ ಕಟ್ ಮಾಡಿಬಿಟ್ಟು ಅದು ಹೊಟ್ಟೆಲ್ಲ ಕೂಡ ತೆಗೆದು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ನಾವು ಹಾಗೆ ಬೇಕಾದರೂ ಒಂದು ಬಟ್ಲಿಗೆ ಹಾಕಿ ಬೇಯಿಸ್ಕೊಬೋದು. ಇಲ್ಲ ಅಂತಂದರೆ ಕುಕ್ಕರ್ಗೆ ಹಾಕಿದ್ರೂ ಕೂಡ 1-2 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬೆಂದಿಡುತ್ತೆ. ನೀರು ಚಿಕ್ಕದಾಗಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಪಾಯಸ ಥರನೇ ಬರುತ್ತೆ ಸ್ವಲ್ಪ ನೋಡೋಕ್ಕೆ, ಆದರೆ ಪಾಯಸ ಥರ ತೆಳ್ಳಗೆ ಮಾಡ್ತೀರ ಗಟ್ಟಿಯಾಗಿ ಹಲ್ವಾ ಟೈಪು ಮಾಡ್ತಾಯಿದ್ದೀನಿ ನಾನು. ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡ್ಮೇಲೆ ಹೊಟ್ಟೆಲ್ಲ ತೆಗೆದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅಂತ, ಬೆಳಗ್ಗೆ ಬೇಗ ಟೈಮ್ ಆಗುತ್ತಲ್ವ, ಒಂದು 8 ಗಂಟೆ ಒಳಗಡೆ ನಾವು ಪೂಜೆ ಮಾಡಿಬಿಡೋಣ ಅಂತ ನೈವೇದ್ಯಕ್ಕೋಸ್ಕರ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಅಂದರೆ ಆಚೆ ಒಳಗಡೆ ಎಲ್ಲ ಕಸಗಳು ಗುಡಿಸಿ ಆಯಿತು. ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲೆಲ್ಲ ತೊಳೆದು ಬರೋಷ್ಟೊತ್ತಿಗೆ ಆಲ್ರೆಡಿ 7 o'clock ಹಂಗಾಗಿತ್ತು ಟೈಮು. ಮತ್ತು ಇದು ಹಲ್ವಾ ಥರ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಹಾಗಾಗಿ ಬೇಗ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕಿದ್ದೀನಿ. ಆಚೆ ಹಾಗೆ ಬಟ್ಲಲ್ಲಿ ಇಟ್ಕೊಂಡ್ರು ಕೂಡ ಬೇಗ ಬೇಯುತ್ತೆ. ನಾನು ನೀರು ಕೂಡ ನೋಡಿ ಸ್ವಲ್ಪ ಹಾಕಿದ್ದೀನಿ. ಈಗ ಆ ನೀರನ್ನು ಒಂದು ಪ್ಯಾನ್ಗೆ ಬಗ್ಸ್ಬಿಡ್ತಾಯಿದ್ದೀನಿ. ಅದರಲ್ಲಿರೋವಂಥ ನೀರನ್ನೆಲ್ಲ ಬಗ್ಸ್ಬಿಟ್ಟು ಈಗ ಅದೇ ನೀರಿಗೇನೆ ನೋಡಿ ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೊಳ್ಳೋಕ್ಕೆ ಇಟ್ಕೊತೀನಿ ನಾನು. ಅದು ಸ್ವೀಟ್ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆದರೂ ಹಾಕ್ಕೋಬೋದು, ಸಕ್ಕರೆ ಬೇಕಾದರೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕೋಣ ಅಂತ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಏನು ನೀರು ಬಗ್ಸಿದ್ನೋ ಅದೇ ನೀರೇ, ಮತ್ತು ನಾನು ಅದಕ್ಕೆ ನೀರೇನು ಕೂಡ ಹಾಕ್ಕೊತಾ ಇಲ್ಲ. ಅದನ್ನು ಆ ಕಡೆ ಕರಗೋಕ್ಕೆ ಇಟ್ಕೊಳ್ಳೋಣ. ಮತ್ತು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಬೆಂದಿದೆ. ನಾನೊಂದು 3 ವಿಸಿಲ್ ಹಾಕ್ಸ್ಕೊಂಡಿದ್ದೆ. ಕುಕ್ಕರಲ್ಲಿ ತುಂಬ ಇದ್ದವಾಗ 1 ವಿಸಿಲ್ಗೆ ಬೆಂದೋಗುತ್ತೆ, ಕಡಿಮೆ ಇದ್ದವಾಗ
2-3 ವಿಸಿಲ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ. ನಾನೊಂದು 3 ವಿಸಿಲ್ ಹಾಕ್ಸ್ಕೊಂಡೆ ಚೆನ್ನಾಗಿ ನುಣ್ಣಕ್ಕಾಗಲಿ ಅಂತ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಈಗ ಬೆಲ್ಲನ ಫಸ್ಟು ಕರಗಿಸ್ಕೊಬಿಡೋಣ. ನೋಡಿ, ಅದರಲ್ಲಿ ಏನು ಸ್ವಲ್ಪ ನೀರು ಬಗ್ಸ್ಕೊಂಡಿದ್ನೋ ಅದೇ ನೀರನ್ನು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಂಡ್ಮೇಲೆ ಈಗ ಅದನ್ನು ಸೋಸ್ಕೊಬಿಡಬೇಕು. ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೂ ಕೂಡ ನಾವು ಸೋಸ್ಕೊಂಡಾಗ ಅದನ್ನು ತೆಗಿಬೋದು. ಹಾಗಾಗಿ ನೋಡಿ, ಈ ಕುಕ್ಕರ್ ಒಳಕ್ಕೆ ನಾನು ಬೆಲ್ಲ ಕಾಯಿಸಿರೋದನ್ನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡು ಆ ಪ್ಯಾನನ್ನು ತೊಳ್ಕೊಬಂದು ಅದೇ ಪ್ಯಾನ್ ಒಳಕ್ಕೆ ಮತ್ತೆ ಹಾಕ್ಕೊತೀನಿ. ನಾವು ಈ ನೀರಿನ ಅಂಶ ಎಲ್ಲ ಕೂಡ ಡ್ರೈ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಹಾಗಾಗಿ ಅದೇ ಪ್ಯಾನಲ್ಲೇ ನಾನು ಇಟ್ಕೊತಾ ಇದ್ದೀನಿ. ಇದರಲ್ಲಿ ತಳ ಹತ್ತದಿರ ಇರುತ್ತೆ, ಹಾಗಾಗಿ ಈ ಪ್ಯಾನ್ ಒಳಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಆ ಬೆಲ್ಲ ಮತ್ತು ಕುಂಬಳಕಾಯಿದು ಇದೆಯಲ್ವ ಪೇಸ್ಟ್, ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕೂಡ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸಿಮ್ಮಲ್ಲಾದರೂ ಇಟ್ಕೋಬೋದು, ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದೆ ಅದು. ಇನ್ನೊಂದು ಸೈಡ್ಗೆ ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊತಾ ಇದ್ದೀನಿ ನಾನು. ಕಡಲೆ ಬೀಜನ ಹುರ್ಕೊಂಡು ಅದು ತಣ್ಣಗಾಗೋವರೆಗೂ ಸೈಡ್ಗೆ ಇಟ್ಕೊಳ್ಳೋಣ. ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ಹುರ್ಕೊತಾ ಇರ್ತೀನಿ. ನೀರಿನಂಶ ಎಲ್ಲ ಕೂಡ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿ ಗಂಟ ಹುರ್ಕೊತೀನಿ. ಈಗ ನೋಡಿ, ಸ್ವಲ್ಪ ಡ್ರೈ ಆಗಿದೆ ನೀರೆಲ್ಲ ಕೂಡ. ಇದರೊಳಗೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನಂತರ ತುಪ್ಪ ಕೂಡ ನಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು. ನಾನು ಒಂಚೂರು 4-5 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಷ್ಟು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ. ತುಪ್ಪನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಹುರಿದಿಟ್ಟಿರೋಂಥ ಕಡಲೆ ಬೀಜನ ಒಟ್ಟೆಲ್ಲ ತೆಗೆದುಬಿಟ್ಟು ತರಿಯಾಗಿ ಕುಟ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ಈಗ ಇದನ್ನು ಇದರೊಳಗೆ ಮಿಕ್ಸ್ ಮಾಡಿಕೊಂಡು ಕುಂಬಳಕಾಯಿ ಪಾಯಸಕ್ಕೂ ಕೂಡ ಈ ಥರ ಕಡಲೆ ಬೀಜ ಪುಡಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ಕುಟ್ಕೋಬೇಕು, ಮಿಕ್ಸಿಗೆ ಹಾಕ್ಕೊಂಡ್ರೆ ನುಣ್ಣಗೆ ಆಗುತ್ತೆ. ಹಾಗಾಗಿ ಗುಂಡ್ಕಲ್ಲು ಏನಾದರೂ ತಗೊಂಡು ನಾವು ಕುಟ್ಬಿಟ್ಟು ಇದನ್ನು ಹಾಕ್ಕೊಂಡು 1-2 ನಿಮಿಷ ಹಾಗೆಯೇ ಫ್ರೈ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಈಗ ಇದು ರೆಡಿ ಆದಮೇಲೆ ಈಗ ನಾನು ದೇವರಿಗೆ ನೈವೇದ್ಯಕ್ಕೆ ಇಡೋದಕ್ಕೋಸ್ಕರ ಒಂದು ಬೌಲ್ಗೆ ಇದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪ್ರಸಾದಕ್ಕೆ ನಾನಿವತ್ತು ಕುಂಬಳಕಾಯಿ ಹಲ್ವಾ ಟೈಪ್ ಮಾಡಿದ್ದೆ. ಈಗ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಬೇಗನೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಈ ಹಲ್ವಾನೇ ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ನಾವೇನು ಬೇಕಾದರೂ ಮಾಡಿ ಇಡ್ಬೋದಲ್ವ ಸ್ವೀಟ್ಸು. ಹಾಗಾಗಿ ಹಲ್ವಾ ಮಾಡೋಣ ಅಂತೇಳ್ಬಿಟ್ಟು ಹಲ್ವಾನೇ ಮಾಡಿಬಿಟ್ಟು ಅದನ್ನು ಈಗ ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ದೇವರಿಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ದೀಪ ಹಚ್ಚಿ ಕಡ್ಡಿ ಕರ್ಪೂರ ಕೂಡ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟು ಮಂಡೇ ವ್ಲಾಗಿದು ಅಂದರೆ ಅವತ್ತು ಸಾಯಂಕಾಲದ್ದು ನಾನು ಅಂಗಡಿ ಹತ್ರ ಇದ್ದೋದೆ. ಸಂಡೇ ಸಿರಿ ಮತ್ತು ವಿಶ್ರುತ ಇಬ್ಬರೇ ಮನೆಯಲ್ಲಿ ಪೂಜೆ ಮಾಡಿದ್ರು ದೇವರಿಗೆ. ಹಾಗಾಗಿ ನಾನು ವಿಡಿಯೋ ಏನು ಕೂಡ ಮಾಡೋಕ್ಕೋಗಲಿಲ್ಲ. ಅಂಗಡಿಯಲ್ಲಿ ಇದ್ದೋಗಿದ್ದೆ, ನಮ್ಮವರೆಲ್ಲ ಹೋಗಿದ್ರು ಅಂತ. ಸ್ವಲ್ಪ ಯಾರ್ದೋ ಪ್ರಾಬ್ಲಮ್ ಆಗಿತ್ತು, ಗೊತ್ತಿರೋರಿಗೆ ಆಕ್ಸಿಡೆಂಟ್ ಆಗಿ. ಹಾಗಾಗಿ ಅಲ್ಲಿ ಹೋಗಿದ್ರು, ಅವರು ಇರಲಿಲ್ಲ ಮನೆಯಲ್ಲಿ. ನಾನು ಅಂಗಡಿ ಹತ್ರ ಇದ್ದೆ. ಸಿರಿ ಮತ್ತು ವಿಶ್ರುತಗೆ ಹೇಳಿದ್ದೆ ಸಾಯಂಕಾಲ ಪೂಜೆ ಮಾಡಿ ಅಂತ. ಹಾಗಾಗಿ ಅದರ ವೀಡಿಯೋ ನಾನೇನು ಮತ್ತೆ ಮಾಡೋಕ್ಕೋಗಲಿಲ್ಲ ಅವತ್ತು. ಸಂಡೇ ಪೂಜೆ ಎಲ್ಲ ಆಗಿದ್ದು ಒಂದು 10 ಗಂಟೆ ಅಷ್ಟೊತ್ತಿಗೆ ನ್ಯೂಸ್ ಗೊತ್ತಾಯಿತು. ತುಂಬ ಹತ್ತಿರದವರು ಆಕ್ಸಿಡೆಂಟ್ ಆಗಿ ಒಬ್ಬರು ಅಲ್ಲೇ ಸ್ಪಾಟಲ್ಲೇ ತೀರ್ಕೊಂಡಿದ್ರು, ಇನ್ನೊಬ್ಬರು ತುಂಬ ಸೀರಿಯಸ್ ಆಗಿದ್ದರು. ಹಾಗಾಗಿ ನಮ್ಮವರು ಅವತ್ತು ಬೆಳಗ್ಗೆ ಹೋದವರು ಬರೋ ಅಷ್ಟೊತ್ತಿಗೆ ನೈಟ್ 10 ಗಂಟೆ ಆಗಿತ್ತು. ಹಾಗಾಗಿ ಮತ್ತೆ ಅವತ್ತು ನಾನು ವೀಡಿಯೋ ಏನು ಕೂಡ ಮಾಡಿರಲಿಲ್ಲ. ಮಾರನೇ ದಿನ ಇವತ್ತು ಸೋಮವಾರ ಬೆಳಗ್ಗೆ ದೇವರನ್ನು ನಿಮಜ್ಜನ ಮಾಡೋಣ ಅಂತೇಳ್ಬಿಟ್ಟು, ಅವತ್ತು ಬೆಳಗ್ಗೆ ಸೋಮವಾರ 7:30ಗೆ ರಾಹುಕಾಲ ಸ್ಟಾರ್ಟ್ ಆಗುತ್ತಲ್ವ, ಅಷ್ಟು ಒಳಗಡೆ ದೇವರನ್ನು ನಿಮಜ್ಜನ ಮಾಡೋಣ. ಹಾಗೆ ನಮಗೂ ಮತ್ತು ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಮಾಡೋಣ ಅಂತೇಳ್ಬಿಟ್ಟು ಅವಲಕ್ಕಿ ನೆನೆಸಿ ನಾನು ಅವಲಕ್ಕಿಗೆ ಸ್ವೀಟ್ ಮಾಡಿದ್ದೀನಿ. ಅದರಲ್ಲಿ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಂಡು ಬಾಳೆಹಣ್ಣು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಅದು ಕೂಡ. ಹಾಗಾಗಿ ಈಗ ಒಣಗಿರೋ ಹೂವು ಎಲ್ಲ ಕೂಡ ತೆಗೆದುಬಿಟ್ಟು
ಬೇರೆ ಹೂವನ್ನ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ವಿ. ಫಸ್ಟ್ ಪೂಜೆ ಮಾಡ್ಕೊಂಡಾದಮೇಲೆ ನಂತರ ದೇವ್ರನ್ನ ನಿಮಜ್ಜನ ಮಾಡೋದಕ್ಕೆ ಆಚೆ ಎಲ್ಲೂ ಕೂಡ ಹೋಗ್ತಿಲ್ಲ. ಕೆರೆ ಅದೆಲ್ಲ ಸ್ವಲ್ಪ ದೂರ ಆಗುತ್ತೆ, ಇನ್ನು ಮಕ್ಳಿಗೂ ಟೈಮ್ ಆಗುತ್ತೆ ಸ್ಕೂಲ್ಗೆ, ಮತ್ತು ನನಗೂ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮನೆ ಹತ್ರನೇ ಒಂದು ಬಕೆಟಲ್ಲಿ ನೀರನ್ನು ಇಟ್ಬಿಟ್ಟು ಅದರಲ್ಲೇ ನಾವು ನಿಮಜ್ಜನ ಮಾಡ್ತಾಯಿದ್ದೀವಿ. ಕೆರೆ ಹತ್ರ ಹೋದರೆ ಹೋಗಿ ಬರೋಷ್ಟೊತ್ತಿಗೆ 1 ಅವರ್ ಮೇಲೆ ಆಗುತ್ತೆ, ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಆಚೆ ಹೋಗ್ತೀರ ಮನೆ ಹತ್ರನೇ ಮಾಡ್ತಾಯಿದ್ದೀವಿ. ಫಸ್ಟು ಪೂಜೆಯನ್ನು ಮಾಡಿಕೊಂಡು ನಂತರ ಆಚೆ ತಗೊಂಡು ಬಂದು ನಿಮಜ್ಜನ ಮಾಡ್ತೀವಿ. ಬಕೆಟಲ್ಲೇ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಸಿರಿ ಯೂನಿಫಾರ್ಮ್ ಹಾಕ್ಕೊಂಡು ಪಾಪ ರೆಡಿ ಆಗಿದ್ದಾಳೆ. ಚಿನ್ನು ನೀನು ಆಮೇಲೆ ಹಾಕ್ಕೊಡಿ ಅಂತೆ, ಬಾಮ ಟೈಮ್ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ಅವಳು ಪೂಜೆ ಎಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊತಾಳೆ. ಮತ್ತು ಚಿನ್ನುಗೆ ಫುಲ್ ಜ್ವರ, ಅವಳಿಗೆ 3 ಡೇಸಿಂದನೂ ಹಬ್ಬದ ದಿನವೇ ಸ್ವಲ್ಪ ದೃಷ್ಟಿ ಆಗಿಬಿಟ್ಟು ಜ್ವರ, ತಲೆನೋವು, ವಾಮಿಟ್ಸ್ ಆಗ್ತಾಯಿತ್ತು. ಈಗ ಪರವಾಗಿಲ್ಲ ಅಂತೇಳ್ಬಿಟ್ಟು ಇವತ್ತು ಕಳಿಸ್ತಾ ಇದ್ದೀನಿ ಸ್ಕೂಲ್ಗೆ. ಮತ್ತು ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ಜ್ವರ ಬಂದಿತ್ತು ಅವತ್ತು ಸೋಮವಾರ. 3 ಜನ ಕೂಡ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಕೂಡ ಮಾಡಿ ಪೂಜೆನ ಮಾಡಾದಮೇಲೆ ಈಗ 3 ಜನ ಸೇರಿ ನಾವು ದೇವರನ್ನ ಆಚೆಗೆ ತಗೊಂಡು ಬರ್ತಾಯಿದ್ದೀವಿ. ಪ್ರಸಾದಕ್ಕೆ ಅವಲಕ್ಕಿಯಲ್ಲಿ ಸ್ವೀಟ್ ಮಾಡಿದ್ದೆ ಅಲ್ವ, ಅದನ್ನೇ ಈಗ ದೇವರಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಪೂಜೆಯನ್ನು ಮುಗಿಸಿ ನಂತರ ಈಗ ನಿಮಜ್ಜನ ಮಾಡೋದಕ್ಕೆ 3 ಜನ ಸೇರಿ ನಾವು ದೇವರನ್ನು ಎತ್ಕೊಂಡು ಬರ್ತಾಯಿದ್ದೀವಿ. ವಿಶ್ರುತ ನಾನು ಅಂತೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ಲು. ಎಲ್ಲರೂ ಸೇರಿ ಮಾಡೋಣ ಬನ್ನಿ ಅಂತೇಳ್ಬಿಟ್ಟು 3 ಜನ ಕೂಡ ಮಾಡ್ತಾಯಿದ್ದೀವಿ. ಸಿರಿನ ಎಲೆ ಕೊಡು ಅಂದರೆ ಅಡಿಕೆ ಕೊಡ್ತಿದ್ಲು, ಅಡಿಕೆ ಕೊಡು ಅಂದರೆ ಎಲೆ ಕೊಡ್ತಿದ್ಲು. ಅದಕ್ಕೆ ನಾವು ನಗ್ತಾಯಿದ್ವಿ ಅಲ್ಲಿ. ಅವಳಿಗೆ ಕನ್ಫ್ಯೂಷನ್ ಜಾಸ್ತಿ, ಏನು ಹೇಳ್ತಾಯಿದ್ದೀನಿ ಅನ್ನೋ ಕಡೆ ಗಮನನೇ ಇರೋದಿಲ್ಲ, ಯಾವಾಗಲೂ ಹಾಗೆ ಮಾಡ್ತಿರ್ತಾಳೆ. ನಾವು ದೇವರನ್ನ ತೆಗೆದ ಮೇಲೆ ಅಲ್ಲಿ ಏನಾದರೂ ಖಾಲಿ ಹಿಡ್ದಿರ ಏನಾದರೂ ಇಡಬೇಕು ಅಂತೇಳ್ಬಿಟ್ಟು ನಾನು ಎಲೆ ಅಡಿಕೆ ಇಡ್ತಾಯಿದ್ದೀನಿ. ಮತ್ತು ಅಲ್ಲಿ ನಾವು ಅರಿಶಿಣದಲ್ಲಿ ಗಣೇಶ ಎಲ್ಲ ಮಾಡಿರ್ತೀವಲ್ಲ ಅದು, ಹಾಗೆ ದೇವ್ರ ಮೇಲೆ ಹಾಕಿರೋವಂಥ ಹೂವು, ಬಾಳೆದಿಂಡು ಎಲ್ಲ ದೇವ್ರಿಗೆ ಏನೇನು ನಾವು ಇಟ್ಟಿರ್ತೀವೋ ಪ್ರಸಾದಗಳಿರ್ಬೋದು ಎಲ್ಲದನ್ನು ಕೂಡ ನಾನು ತಗೊಂಡು ಅದನ್ನು ನೀರಲ್ಲೇ ಬಿಡೋಣ ಅಂತೇಳ್ಬಿಟ್ಟು ತಗೊಂಡು ಬರ್ತಾಯಿದ್ದೀವಿ. ಎಲ್ಲದನ್ನು ಸೇರಿಸಿ ಮತ್ತು ಆಚೆ ಕೂಡ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನೆಲ್ಲ ಕೂಡ ಇಟ್ಕೊತಾ ಇದ್ದೀನಿ. ಆಚೆನೇ ತೆಂಗಿನಕಾಯಿ ಹೊಡೆಯೋಣ ಅಂತೇಳ್ಬಿಟ್ಟು ಎಲ್ಲದನ್ನು ಕೂಡ ಆಚೆಗೆ ತಗೊಂಡು ಬರ್ತಾಯಿದ್ದೀವಿ 3 ಜನ ಸೇರಿ. ಆಚೆ ಅಲ್ಲೇ ತುಳಸಿ ಹತ್ರ ಬಕೆಟಲ್ಲಿ ನೀರನ್ನು ಇಟ್ಟಿದ್ದೀವಿ ಆಲ್ರೆಡಿ. ಅದೇ ಬಕೆಟ್ಗೆ ಫಸ್ಟು ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ನಾವು ಎಲೆ ಅಡಿಕೆ ಸ್ವಲ್ಪ ಅದರಲ್ಲಿ ನೀರಲ್ಲಿ ಬಿಟ್ಟು ನಂತರ ದೇವರಿಗೆ ಹಾಕಿರ್ದ್ವಲ್ಲ ಹೂವು ಎಲ್ಲ ಕೂಡ ದೇವ್ರ ಹತ್ರ ಇಟ್ಟಿದ್ದಂತಹ ಎಲ್ಲದನ್ನು ಕೂಡ ನಾನು ಒಂದು ನೀರಲ್ಲಿ ಬಿಟ್ಟು ಬಾಳೆ ದಿಂಡು ದೇವ್ರ ಹತ್ರ ಇಟ್ಟಿರ್ತೀವಲ್ಲ ಅದನ್ನು ಕೂಡ ನೀರಲ್ಲೇ ಇಡ್ತಾಯಿದ್ದೀನಿ. ಈಗ 3 ಜನ ಸೇರಿ ದೇವರನ್ನು ನೀರಲ್ಲಿ ಇಡ್ತಾಯಿದ್ದೀವಿ. ದೇವರನ್ನು ಇಡಬೇಕಾದ್ರೆ 3 ಸಲ ಈ ರೀತಿ ಎತ್ತಿ ಇಟ್ಟು ಮಾಡ್ತಾರಲ್ವ, ಸೊ ನಾವು ಹಾಗೇ ಮಾಡ್ತಾಯಿದ್ದೀವಿ. ಅದು ಮೇಲೆಗೆ ತೇಲಿ ಬರ್ತಾಯಿತ್ತು, ಒಳಗಡೆ ಗ್ಯಾಪ್ ಇರುತ್ತೆ, ಅದನ್ನು ಕ್ಲೋಸ್ ಮಾಡಿರ್ತಾರಲ್ವ, ಅಂದರೆ ಅದರಲ್ಲಿ ಏರ್ ಇರುತ್ತೆ, ಹಾಗಾಗಿ ಅದು ಮೇಲೆಗೇ ತಳ್ತಾ ಇರುತ್ತೆ. ವಿಶ್ರುತ ಅದನ್ನು ಬಲವಂತವಾಗಿ ಒಳಗಡೆಗೆ ತಳ್ತಾ ಇದ್ಲು. ಉಜ್ಜಿ ನೋಡ್ತಿದ್ದಾಳೆ ಕಲರ್ ಹೋಗುತ್ತಾ ಇಲ್ವಾ ಅಂತ. ಅದು ಹೋಗ್ತಿರ್ಲಿಲ್ಲ, ಹಾಗಾಗಿ ಅವಳು ಉಜ್ಜಿ ಎಲ್ಲದನ್ನು ಕೂಡ ಚೆಕ್ ಮಾಡ್ತಾಯಿದ್ಲು. ನಂತರ ಮತ್ತೆ ನಾವು ನೀರಿಗೆ ಬಿಟ್ಟ ಮೇಲೆ ಈಗ ಮತ್ತೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಸಲ ಆಚೆ ಪೂಜೆ ಮಾಡಿ ಚಿನ್ನು ಈಡ್ಗಾಯಿ ಹಾಕಿದ್ಲು. ಆದಮೇಲೆ ಮತ್ತೆ ಈಗ ಮಂಗಳಾರತಿಯನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂದು ನೋಡಿದ್ರೆ ಫುಲ್ಲು ಸ್ವಲ್ಪ ಹೊತ್ತಿಗೆ ಕರಗೋಗ್ಬಿಟ್ಟಿತ್ತು. ಅದು ಮುಂದೆ ತೊಂಡ್ಲಿರುತ್ತಲ್ವ, ಸೊಂಡ್ಲು ಅದು ಮುರಿದೋಗ್ಬಿಟ್ಟು ಅಮ್ಮ ಇದು ಗೌರಿ ಥರ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಎಕ್ಕರಿಸ್ತಾಯಿದ್ರು. ಆಚೆ ಜೋರಾಗಿ ಹಾಡು ಸೌಂಡ್ ಬರ್ತಾಯಿತ್ತು ಅಂತ ನಾನು ಸೌಂಡೆಲ್ಲ ಕೂಡ ಕಟ್ ಮಾಡಿದ್ದೆ. ಈಗ ಮಾಡಿದ್ದು ಪ್ರಸಾದನೇ, ಅವರು ಟಿಫನ್ ಮಾಡಿದರೆ ಅದು ಬೇಡ ಅಂತೇಳ್ಬಿಟ್ಟು ಪ್ರಸಾದನೇ ಟಿಫನ್ ಥರ ತಿಂತಾಯಿದ್ರು. ಚೆನ್ನಾಗಿದೆ ಅಂತೇಳ್ಬಿಟ್ಟು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ, ಅದನ್ನು ಯಾರೂ ತಿನ್ನೇ ಇಲ್ಲ, ಹಾಗೆ ಇದ್ದೋಗಿತ್ತು ಎಲ್ಲದು ಕೂಡ. ಸ್ವೀಟ್ ಮಾಡಿದ್ವಲ್ಲ ಅವಲಕ್ಕಿ, ಅದು ಚೆನ್ನಾಗಿತ್ತು ಅಂತೇಳ್ಬಿಟ್ಟು ವಿಶ್ರುತ ಬಾಕ್ಸ್ಗೂ ಅದನ್ನೇ ಹಾಕ್ಕೊಂಡಿದ್ದಾಳೆ, ತಿನ್ನೋದಕ್ಕೂ ಕೂಡ ಅದನ್ನೇ ತಿಂತಾಯಿದ್ದಾಳೆ. ತುಂಬ ಚೆನ್ನಾಗಿತ್ತು ಅದು ಸ್ವೀಟು.
ಸೊ ಈಗ ತಿಂದ್ಬಿಟ್ಟು ಬೇಗ ಬನ್ನಿ, ನಾನು ತಲೆ ಬಾಚ್ತೀನಿ, ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಆಲ್ರೆಡಿ 7:45 ಹಂಗೆ ಆಗಿಬಿಟ್ಟಿತ್ತು. ಇಬ್ರಿಗೂ ಈಗ ತಲೆ ಬಾಚಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.